ನಮಸ್ಕಾರ, ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ತುಂಬ ಚೆನ್ನಾಗಿರೋ ಒಂದು ತಿಂಡಿ ಹೇಳ್ಕೊಡ್ತೀನಿ. ಅದು ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ, ಸಂಜೆ ಚೆನ್ನಾಗಿರುತ್ತೆ, ಯಾವಾಗ ತಿನ್ನಬೇಕು ಅಂದರೂ ಬೇಕಾದ್ರೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನಾವು ನಮ್ಮೂರಲ್ಲಿ ಸಾಗರದ ಅವಲಕ್ಕಿ ಅಂತ ಹೇಳ್ತೀವಿ. ಇದನ್ನೆಲ್ಲೂ ನಾನು ನೋಡಿದ್ದು ನನಗೆ ಗೊತ್ತಿಲ್ಲ. ಯಾರಾದರೂ ಇದನ್ನು ಮಾಡೋರಿದ್ದರೆ ಬೇರೆ ರೀಜನ್ನಲ್ಲಿ ಹೇಳಿ ನನಗೆ. ಇದು ನಮ್ಮೂರಿನಲ್ಲಿ ಮಾಡ್ತಿದ್ರು, ತುಂಬ ಚೆನ್ನಾಗಿ ಮಾಡ್ತಿದ್ರು. ಆನಂದ್ ರಾವ್ ಅಂತ ಒಬ್ಬರು ಹೋಟ್ಲಿಟ್ಟಿದ್ರು. ಅಂದರೆ ನಮ್ಮೂರಿನ ಅಳಿಯ ಅವರು ನಮ್ಮೂರಿಗೆ ಬಂದುಬಿಟ್ಟು ಅವರು ಹೋಟ್ಲಿಟ್ಟಿದ್ರು. ಅವರು ಈ ತಿಂಡಿ ಮಾಡ್ತಾಯಿದ್ರು. ನಮ್ಗೆ ತುಂಬ ಇಷ್ಟ. ಅದು ಯಾವಾಗ ಬೇಕೋ ಆವಾಗ ತೊಗೊಂಡು ಬರ್ತಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದನ್ನು ನಾನೀಗ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ಎಳೆ ಅವಲಕ್ಕಿ ಬೇಕು, ಈರುಳ್ಳಿ ಬೇಕು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚೆನ್ನಾಗಿ ತೆಂಗಿನಕಾಯಿ ಬೇಕು, ಆಮೇಲೆ ನಿಂಬೆಹಣ್ಣು ಬೇಕೇ ಬೇಕು. ಈಗ ನೋಡಿ, ಸಾಸಿವೆ ಹಾಕಿದ್ದೀನಿ, ಅರಿಶಿನ ಹಾಕಿದ್ದೀನಿ. ಆಮೇಲೆ ಇದ್ರದ್ದು ಇನ್ನೊಂದು ಅಂತಂದರೆ ಒಂದು ಅರ್ಧ ಟೀ ಚಮಚ ಕೊತ್ತಂಬರಿ ಬೀಜ ಹಾಕಬೇಕು ಒಗ್ಗರಣೆಗೆ. ಅದು ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕೊಂಡು. ಆಮೇಲೆ ಅದು ಸ್ವಲ್ಪ ಸಾಸಿವೆ ಸಿಡಿದ ತಕ್ಷಣ ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಒಂದು 1/4 ಟೀ ಚಮಚ ಜೀರಿಗೆ ಹಾಕಿದ್ದೀನಿ. ಈ ಕೊತ್ತಂಬರಿ ಬೀಜ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಹಾಕಿದ ಮೇಲೆ ಅದು ಬಾಯಿ ಮಧ್ಯ ಸಿಗುತ್ತಲ್ಲ, ಆವಾಗ ತುಂಬ ರುಚಿಯಾಗಿರುತ್ತೆ. ಅವ್ರು ಏನಕ್ಕೆ ಸಾಗರದ ಅವಲಕ್ಕಿ ಅಂತ ಹೆಸರಿಟ್ಟಿದ್ರು ಅಂತ ಗೊತ್ತಿಲ್ಲ ನನಗೆ. ಬಟ್ ನಾವು ಇದಕ್ಕೆ ಮುಂಚೆಯಿಂದಾನು ಸಾಗರದ ಅವಲಕ್ಕಿ ಅಂತಾನೆ ಹೇಳ್ತಿದ್ವಿ. ಅವರಿಂದಾನೇ ಇದು ಗೊತ್ತಾಗಿರೋದು ನಮ್ಮೂರಲ್ಲಿ. ಈಗ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ ಒಂದು ಹಾಕ್ತಾ ಇದ್ದೀನಿ. ಆಮೇಲೆ 1 ಟೀ ಸ್ಪೂನು ಸಕ್ಕರೆ ಹಾಕಬೇಕು. ನೋಡಿ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಆರಿಸ್ತಿದ್ದೀನಿ. ಇದನ್ನು ತೆಂಗಿನಕಾಯಿನ ಹುರಿಬಾರ್ದು, ಅದು ಮೆತ್ತಗಿರಬೇಕು, ಆವಾಗಲೇ ಟೇಸ್ಟಿ. ಅದು ಸ್ವಲ್ಪನೂ ಹುರಿಬೇಡಿ. ಸ್ಟವ್ ಆರಿಸ್ಬಿಟ್ಟು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೀಗ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನೋಡಿ, ನಿಂಬೆಹಣ್ಣು ಹಿಂಡಿದೆ. ಈಗ ಮುಚ್ಚಿಟ್ಬಿಡ್ಬೇಕು. ಅದು ಫುಲ್ ಆರೋ ತನಕ ಆ ಎಲೆ ಅವಲಕ್ಕಿನ ಸೇರ್ಸಕ್ಕೆ ಹೋಗಬಾರ್ದು, ಆಮೇಲೆ ಕಿಂಡಾಗ್ಬಿಡುತ್ತೆ ಬಿಸಿ ಇದ್ದರೆ. ಫುಲ್ಲು ಈ ಈರುಳ್ಳಿ ಪಲ್ಯ ಮಾಡ್ಕೊಂಡಿದ್ದೀವಲ್ಲ, ಅದು ಫುಲ್ ಆರಿದ ಮೇಲೆ ಆಮೇಲೆ ಎಲೆ ಅವಲಕ್ಕಿನ ಸೇರಿಸ್ಬೇಕು. ಅದು ಆರಲಿ, ಆಮೇಲೆ ತೋರಿಸ್ತೀನಿ. ನೋಡಿ, ಫುಲ್ ಆರಿದೆ ಇದು. ಈ ಈರುಳ್ಳಿ ತೆಂಗಿನಕಾಯಿ ಹುರಿದಿಟ್ಕೊಂಡಿದ್ನಲ್ಲ, ಈಗ ಇದಕ್ಕೆ ಎಲೆ ಅವಲಕ್ಕಿ ಹಾಕ್ತೀನಿ. ಅಳತೆ ಅಂತ ಏನಿಲ್ಲ, ಯಾಕೆಂದರೆ ನಾವು ಯಾವ ಸೈಜು ಈರುಳ್ಳಿ ತೊಗೊಂಡಿರ್ತೀವಿ, ಎಷ್ಟು ಇದು ಮಾಡ್ತೀವಿ, ನಮಗೆ ಅವಲಕ್ಕಿ ಜಾಸ್ತಿ ಬೇಕಾ ಟೇಸ್ಟು ಅಥವಾ ಈರುಳ್ಳಿ ಬೇಕಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ಈರುಳ್ಳಿ ತೆಂಗಿನಕಾಯಿ ಜಾಸ್ತಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ.
ನೋಡಿ ಚೆನ್ನಾಗಿ ಕೂಡಿಸ್ಬೇಕು. ಒಂದು ಸ್ವಲ್ಪನೂ ಬಿಸಿ ಇರಬಾರ್ದು, ಇಲ್ಲದಿದ್ದರೆ ಕಿಂಡಾಗ್ಬಿಡುತ್ತೆ ಈ ಅವಲಕ್ಕಿ. ಆ ನೀರಿನ ಜೊತೆಗೆ ಸೇರಿಕೊಂಡು ಅವಾಗ ರುಚಿ ಹೊರಟೋಗುತ್ತೆ. ಸೊ ಫುಲ್ ಆರಿರಬೇಕು. ಹಸಿ ತೆಂಗಿನ ತುರಿ ಅದು ತುಂಬ ಮುಖ್ಯ, ಫ್ರೆಶ್ ಆಗಿ ಚೆನ್ನಾಗಿರಬೇಕು. ನೋಡಿ ರುಚಿಯಾದ ಸಾಗರದ ಅವಲಕ್ಕಿ ರೆಡಿಯಾಗಿದೆ. ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ. ಇದಕ್ಕೆ ಕೊತ್ತಂಬರಿ ಬೀಜದ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಮ್ಮ ತಂಗಿ ಹೇಳಿಕೊಟ್ಟಿದ್ದು. ನಾನು ಮಾಮೂಲಿ ಸಾಸಿವೆ ಇದನ್ನು ಹಾಕ್ತಾಯಿದ್ದೆ. ಸೊ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಕರ್ಣ. ಇದು ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.